ಬಾರ್ನಲ್ಲಿ ಸ್ನೇಹಿತರು ಪಾರ್ಟಿಯನ್ನ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕೆ ಕಿರಿಕ್ ಆಗಿದೆ. ಒಬ್ಬನ ಕಾಲನ್ನೇ ಕಟ್ ಮಾಡಲಾಗಿದೆ. ಬಾರ್ನಲ್ಲಿ ಎಲ್ಲಾ ಸ್ನೇಹಿತರು ಕೂಡ ಜೊತೆಗೂಡಿ ಪಾರ್ಟಿಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಕಿರಿಕ್ ಆಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯ ರುದ್ರಪ್ಪ ಗಾರ್ಡನ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸಿನಿಮಾ ಸ್ಟೈಲ್ನಲ್ಲಿ ಕಾಲು ಕತ್ತರಿಸಿ ಕುತ್ತಿಗೆಗೆ ಇರಿದಿದ್ದಾರೆ ದುರುಳರು. ಸ್ನೇಹಿತನ ಪರ ಮಾತನಾಡಿದ್ದಕ್ಕೆ ಯುವಕನ ಮೇಲೆ ರೋಷಾವೇಶವನ್ನ ತೋರಿಸಿದ್ದಾರೆ. ಚಾಮರಾಜಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಲಾಗಿದೆ. 24 ವರ್ಷದ ತೇಜಸ್ಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಿದೆ. ಬಾರ್ನಲ್ಲಿ ಸ್ನೇಹಿತರು ಪಾರ್ಟಿಯನ್ನ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಸ್ನೇಹಿತರ ನಡುವೆ ಕಿರಿಕ್ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಒಬ್ಬನ ಕಾಲನ್ನೇ ಕಟ್ ಮಾಡಿದ್ದಾರೆ ದುರುಳರು. ಇನ್ನು ರುದ್ರಪ್ಪ ಗಾರ್ಡನ್ನಲ್ಲಿ ನಡೆದಿರುವಂತಹ ಘಟನೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಅಂತ. ಅದು ಕೂಡ ಸಿನಿಮಾ ಸ್ಟೈಲ್ನಲ್ಲಿ ಕಾಲನ್ನ ಕತ್ತರಿಸಿ ಕುತ್ತಿಗೆಗೆ ಚಾಕುವಿನಿಂದ ಇರಿದಿದ್ದಾರೆ. ಸ್ನೇಹಿತನ ಪರ ಮಾತನಾಡಿದ್ದಕ್ಕೆ ಯುವಕನ ಮೇಲೆ ಈ ರೀತಿಯಾಗಿ ರೋಷಾವೇಶವನ್ನ ತೋರಿಸಿರುವಂಥದ್ದು. ಸದ್ಯಕ್ಕೆ ಚಾಮರಾಜಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ದೂರು ಕೂಡ ದಾಖಲಾಗಿದೆ. ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಅನ್ನ ಮಾಡಿದ್ದಾರೆ. 24 ವರ್ಷದ ತೇಜಸ್ಗೆ ಗಂಭೀರ ಗಾಯ ಕೂಡ ಆಗಿದೆ. ಹಾಗಾಗಿ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ಆತನಿಗೆ ಟ್ರೀಟ್ಮೆಂಟ್ ಕೂಡ ನೀಡಲಾಗ್ತಾ ಇದೆ. ಆಟ ಸ್ಟಾರ್ಟ್ ಆಯ್ತಾರಲ್ಲ, ತಳಕು ಹೋಯ್ತಾ ಇದ್ರು. ಇನ್ನು ಸ್ನೇಹಿತರನ್ನ ನಂಬಿ ಸ್ನೇಹಿತರ ಜೊತೆ ಪಾರ್ಟಿಗೆ ಹೋಗಿದ್ದ ಈ ಕೆಪಿ ಅಗ್ರಹಾರದ ತೇಜಸ್ ಸಂತೋಷ್ ಎಂಬ ಸ್ನೇಹಿತನ ಜೊತೆ ಬಾರ್ಗೆ ಅಂತ ಹೋಗಿದ್ದ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಈ ವೇಳೆ ಎಂಟ್ರಿ ಕೊಟ್ಟಿದ್ದ ಸಂತೋಷ್ನ ಹಲವು ಸ್ನೇಹಿತರು, ಇನ್ನು ರಾಹುಲ್, ಪ್ರಜ್ವಲ್ ಎಂಬ ಸ್ನೇಹಿತರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಯಾಕಂದ್ರೆ ಪಾರ್ಟಿ ಮಾಡ್ತಾ ಇರ್ತಾರೆ. ಆ ಪಾರ್ಟಿಗೆ ಮತ್ತೊಂದಿಷ್ಟು ಸ್ನೇಹಿತರು ಕೂಡ ಜಾಯಿನ್ ಆಗ್ತಾರೆ. ಸಂತೋಷ್, ರಾಹುಲ್, ಪ್ರಜ್ವಲ್ ಮಧ್ಯೆ ಮೊದಲಿಗೆ ಜಗಳ ಶುರುವಾಗುತ್ತೆ. ಜಗಳ ಶುರುವಾಗಿ ವಾಗ್ವಾದ ಕೂಡ ಜೋರಾಗಿ ನಡೆಯುತ್ತೆ. ಈ ವೇಳೆ ಸ್ನೇಹಿತ ಸಂತೋಷ್ ಪರವಾಗಿ ತೇಜಸ್ ಮಾತನಾಡ್ತಾನೆ. ನನ್ನ ಸ್ನೇಹಿತನಿಗೆ ಯಾಕೆ ನೀನು ಈ ರೀತಿಯಾಗಿ ಬೈತಾ ಇದೆಯಾ, ಸ್ವಲ್ಪ ಸುಮ್ಮನೆ ಯಾಕೆ ಇಷ್ಟೆಲ್ಲ ಗಲಾಟೆ ಮಾಡ್ತಿದ್ದೀರಾ ಅಂತ ಸಮಾಧಾನ ಪಡಿಸುವ ಕೆಲಸವನ್ನು ಕೂಡ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಈ ವೇಳೆ ಇಲ್ಲೇ ಇರೋ, ನೀನು ಯಾಕೆ ಅವ್ರ ಪರ ಮಾತಾಡಿದೆ ಅಂತ ಈ ಕೃತ್ಯವನ್ನ ಎಸಗಿರುವಂಥದ್ದು. ಇನ್ನು ತೇಜಸ್ನ ಕೂರಿಸಿ ಹೋಗಿದ್ರು ಅವರು. ಬಳಿಕ ಆಟೋದಲ್ಲಿ ಮನೆಗೆ ಹೋಗೋದಕ್ಕೆ ತೇಜಸ್ ಯತ್ನವನ್ನು ಕೂಡ ಮಾಡಿದ್ದಾರೆ. ಇದೇ ವೇಳೆ ಲಾಂಗು ಮಚ್ಚುಗಳ ಸಮೇತ ಎಂಟ್ರಿ ಕೊಟ್ಟ ಆರೋಪಿಗಳು ತೇಜಸ್ನ ಕೆಳಗಿಳಿಸಿ ಮಚ್ಚಿನಿಂದ ಕೊಚ್ಚಿ ಹಾಕಿದ್ದಾರೆ. ಈ ಆರೋಪಿಗಳು ಮಚ್ಚಿನೇಟಿಗೆ ಕಾಲೇ ಪೀಸ್ ಆಗಿ ಬಿದ್ದಿದೆ. ಇನ್ನು ಕುತ್ತಿಗೆ ಹಿಂಭಾಗಕ್ಕೂ ಕೂಡ ಕೊಚ್ಚಿ ಎಸ್ಕೇಪ್ ಅನ್ನ ಆಗಿದ್ದಾರೆ. ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಸ್ನೇಹಿತರ ನಡುವೆ ಯಾವ ವಿಚಾರಕ್ಕೆ ಗಲಾಟೆ ಆಯಿತು ವೆಂಕಟೇಶ್? ಸತ್ಯ, ಕಳೆದ 3 ದಿನಗಳ ಹಿಂದೆ ಈ ತೇಜಸ್ ಅನ್ನುವಂತಹ ವ್ಯಕ್ತಿ ಕೆಪಿ ಅಗ್ರಹಾರದಲ್ಲಿ ವಾಸವಾಗಿರ್ತಾನೆ. ತನ್ನ ಆಟೋವನ್ನು ಓಡಿಸ್ತಾ ಜೀವನವನ್ನು ಮಾಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಆತ ಬಂದಂಥ ವೇಳೆಯಲ್ಲಿ ಏನು ಒಂದು ಡ್ಯೂಟಿಯನ್ನು ಮುಗಿಸ್ಕೊಂಡು ಬರ್ತಾರೆ. ಬಂದಂಥವರೇ ಕೂಡ ಆತನ ಸ್ನೇಹಿತನ ಜೊತೆ ಚಾಮರಾಜಪೇಟೆಯಲ್ಲಿರುವಂತಹ ಒಂದು ರುದ್ರಪ್ಪ ಗಾರ್ಡನ್ನ ಒಂದು ಮಂಜು ಬಾರ್ ಅಂಡ್ ರೆಸ್ಟೋರೆಂಟ್ ಇರುತ್ತೆ, ಅಲ್ಲಿಗೆ ಆ ಪಾರ್ಟಿ ಮಾಡೋಕ್ಕೆ ಅಂತ ಹೋಗ್ತಾರೆ. ಆ ವೇಳೆಯಲ್ಲಿ ಅವ್ರ ಜೊತೆ ಸ್ನೇಹಿತರು ಪ್ರಜ್ವಲ್ ಮತ್ತು ರಾಹುಲ್ ಎನ್ನುವಂಥವ್ರು ಇಬ್ಬರು ಕೂಡ ಇರ್ತಾರೆ. ಹಾಗೆ ಕುಡಿತಾ ಇರಬೇಕಾದ್ರೆ ಇವರ 4 ಜನರ ಮಧ್ಯೆ ಸುಖ ಸುಮ್ಮನೆ ಆ ಮಾತಿಗೆ ಮಾತು ಬೆಳೆಯುತ್ತೆ. ಆ ಸಂದರ್ಭದಲ್ಲಿ ಅವರು ಕೂಡ ಕಿರಿಕನ್ನ ಮಾಡ್ತಾರೆ. ಆಗ ಈ ಸಮಾಧಾನವನ್ನು ಪಡಿಸ್ತಾನೆ ಇದೇ ತೇಜಸ್, ಗಲಾಟೆ ಬೇಡ ಅಂತ ಹೇಳಿ. ಹಾಗೆ ಕುಡಿದಂಥ ಮತ್ತಿನಲ್ಲಿ ಮತ್ತೆ ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು, ಗಲಾಟೆ ಮಾಡುವಂಥದ್ದು, ಹಳೆ ವಿಚಾರಗಳನ್ನ ಕೆದಕಿ ಪದೇ ಪದೇ ಈ ರೀತಿಯಾಗಿ ಹಿಂಸೆಯನ್ನು ಕೊಡ್ತಾರೆ. ಆಗ ಈತ ಕೂಡ ಎಂಟ್ರಿ ಆಗಿ ಒಂದು ವಿಚಾರವನ್ನು ಹೇಳ್ತಾನೆ, ಅಂದ್ರೆ ಗಲಾಟೆ ಬೇಡ ಅಂತ ಮತ್ತೆ ಹೇಳ್ತಾನೆ. ಆದ್ರೂ ಕೂಡ ಈ ಆರೋಪಿಗಳು ಸುಮ್ಮನೆ ಆಗದೆ ಹೊರಗಡೆ ಬರ್ತಾರೆ. ಬಂದಂಥವರು ಕೂಡ ಹೇಳ್ತಾರೆ ಇಲ್ಲೇ ಇರೋ 5 ನಿಮಿಷ ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಹೋಗಿ ವಾಪಸ್ ಬಂದವರೇ ತಮ್ಮ ಸ್ನೇಹಿತರನ್ನ ಮತ್ತೆ ಕರ್ಕೊಂಡು ಬರ್ತಾರೆ. ಇನ್ನೇನು ಈ ತೇಜಸ್ ಆಟೋದಲ್ಲಿ ಸ್ಟಾರ್ಟ್ ಮಾಡಿ ಮನೆ ಕಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಕೂಡ ಅವರು ತಂದಿದ್ದಂಥ ಒಂದು ಹರಿತವಾದಂಥ ಆಯುಧಗಳೇನಿರುತ್ತೆ ಅದನ್ನು ತೆಗೆದುಕೊಂಡು ಮನಸ ಇಚ್ಛೆ ಹಲ್ಲೆಯನ್ನು ಮಾಡ್ತಾರೆ. ಕಾಲಿನ ಭಾಗಕ್ಕೆ ಹೊಡಿತಾರೆ. ಆ ಕಾಲಿನ ಸಂಪೂರ್ಣವಾಗಿ ಏನು ಕಟ್ಟಾಗುವಂತಹ ಪರಿಸ್ಥಿತಿಗೆ ಬರುತ್ತೆ. ಹಾಗಾಗಿ ಕುತ್ತಿಗೆ ಭಾಗಕ್ಕೂ ಕೂಡ ಹೊಡಿತಾರೆ. ತೀವ್ರ ರಕ್ತಸ್ರಾವವಾಗಿ ಕೆಳಗಡೆ ಕುಸಿದು ಬೀಳ್ತಾನೆ. ಆಟೋವನ್ನು ಕೂಡ ಆತನ ಮೇಲೆ ಪಲ್ಟಿ ಮಾಡಿಸ್ತಾರೆ. ಆಗ ಆತ ಕಿರ್ಚ್ಕೊಳ್ತಾನೆ. ಜೊತೆಯಲ್ಲಿದ್ದಂಥ ಸ್ನೇಹಿತರು ಮತ್ತೊಬ್ಬ ಸಂತೋಷ ಏನಿರ್ತಾನೆ ಆತ ಓಡಿ ಹೋಗ್ತಾನೆ. ಆದರೆ ರಾಹುಲ್ ಮತ್ತು ಪ್ರಜ್ವಲ್ ಉಳಿದಂಥ ಆರೋಪಿಗಳೇನಿರ್ತಾರೆ ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡ್ತಾರೆ. ಸೊ ತಕ್ಷಣ ಪೊಲೀಸರಿಗೂ ಕೂಡ ಕರೆಯನ್ನು ಮಾಡಿ ವಿಚಾರ ತಿಳಿಸ್ತಾರೆ. ಅಲ್ಲಿ ಬಂದಂಥವರು ಕೂಡ ಆತನನ್ನ ಏನು ಒಂದು ಆಸ್ಪತ್ರೆಗೆ ಸೇರಿಸುವ ಒಂದು ಕೆಲಸವನ್ನ ಮಾಡ್ತಾರೆ. ಆತ ಅವರ ಅಣ್ಣ ವಾಪಸ್ ಕರೆ ಮಾಡದಂಥ ವೇಳೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆನ ಕೊಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಗಲಾಟೆ ಆಗಿದೆ ಅಂತ ಹೇಳಿ ವಿಚಾರವನ್ನು ಹೇಳ್ತಾರೆ. ಆಗ ಅವರು ಬಂದು ಕೂಡ ಆದರೆ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸ್ತಾ ಇರ್ತಾರೆ. ಅದಾದ ಬಳಿಕ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಈಗ ಚಿಕಿತ್ಸೆಯನ್ನು ಕೊಡಿಸ್ತಾ ಇರುವಂಥದ್ದು. ಘಟನೆಗೆ ಅಲ್ಲಿ ಶುರುವಾದಂತಹ ಗಲಾಟೆ ಏನಿದೆ ಅದೇನಾ ಮಾತಿಗೆ ಮಾತು ಬೆಳೆದಂಥ ವಿಚಾರಕ್ಕೆ ಗಲಾಟೆ ಆಯ್ತಾ?
ಅಥವಾ ಬೇರೆ ಏನಾದರೂ ಈ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಏನಾದರೂ ಈ ರೀತಿ ಮಾಡಿದ್ದಾರಾ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಏನೋ ಒಂದು ಗಾಯಾಳು ತೇಜಸ್ ಏನಿದ್ದಾನೆ ಅವರಿಗೆ ಈಗ ಚಿಕಿತ್ಸೆ ಮುಂದುವರೆದಿರುವಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.